ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಸವೇಶ್ವರ ಸಮಾಜ ಸೇವಾ ಬಳಗ, ಕಲ್ಯಾಣ ಕರ್ನಾಟಕ ಸೇನೆ, ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ, ಕೆಎಚ್ಪಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಾಥಾಕ್ಕೆ ಶರಣಬಸವೇಶ್ವರ ವಿದ್ಯಾಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ನಗರದ ಎಸ್ವಿಪಿ ವೃತ್ತದಿಂದ ಆರಂಭವಾದ ಮಹಿಳಾ ಶಕ್ತಿ ಜಾಥಾ ಡಿಸಿ ಕಚೇರಿ, ಲಾಹೋಟಿ ಪೆಟ್ರೋಲ್ ಬಂಕ್, ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ ಜಗತ್ ವೃತ್ತದ ಬಳಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಸಂಪನ್ನಗೊಂಡಿತ್ತು. ಮೆರವಣಿಗೆಯಲ್ಲಿ ಬಂಜಾರ ಸೇರಿದಂತೆ ವಿವಿಧ ಸಮುದಾಯದ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಸುನಿಲ್ ಕುಮಾರ್ ವಂಟಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸರ್ವ ಜನಾಂಗದ ಒಳಿತಿಗೆ ಶ್ರಮಿಸಿದವರು. ಅವರು ಮಹಿಳೆಯರ ಏಳಿಗೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆ ಸಬಲೀಕರಣಕ್ಕೆ ಶ್ರಮಿಸಿದ ಮಹಾನ್ ಚೇತನ ಎಂದರು. ಮಹಾದಾಸು ಶರಣಬಸವೇಶ್ವರನ್ನು ವಂದಿಸಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿರುವ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಆಯೋಜನೆ ಮಾಡಿರುವುದು ನಮಗೆ ಬಹಳ ಆನಂದವಾಗಿದೆ ಮತ್ತು ಸಂತೋಷವಾಗಿದೆ. ಭಕ್ತಿ ಗೌರವದಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಭಕ್ತಿ ಗೌರವದಿಂದ ನನಗೆ ನಾನು ಚಾಲನೆ ನೀಡಿರುವುದು ನನಗೆ ಬಹಳ ಗೌರವ ಅನಿಸ್ತದೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಶರಣರ ವಾಣಿಯಂತೆ ಅಂಬೇಡ್ಕರ್ ಅವರು ಸಹ ಸ್ತ್ರೀಯರ ಒಳಗಿರುವ ಕೀಳು ಭಾವನೆ ಅಳಿಸಿ ಬಹಳ ಪ್ರಯತ್ನ ಮಾಡಿದರು. ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಗಾಗಿ ಹಗಲಿರುಳು ಪ್ರಯತ್ನ ಮಾಡಿದರು. ಮಹಿಳೆಯರು ಏಳಿಗೆಗೆ ಈ ಜಾಗೃತಿಯ ಅರಿವು ಸ್ಥಾಪಿತ ಮಾಡಲು ಈ ಜಾಥಾ ಮಾಡಿದ್ದಾರೆ ಮತ್ತು ಲಿಂಗ ತಾರತಮ್ಯ ನಿವಾರಿಸಿ ಲಿಂಗ ಸಮಾನತೆ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತು ಇರುವ ಬಾಬಾ ಸಾಹೇಬರ ದೃಷ್ಟಿಕೋನ ಗಮನಿಸಿರುವುದು, ಶಿಕ್ಷಣದಿಂದ ಆರ್ಥಿಕ ಸ್ವಾತಂತ್ರ್ಯ, ತಾನಾಗಿಯೇ ಸಮಾನತೆ, ಸ್ವಾವಲಂಬಿ ಆಗಬೇಕೆಂಬುದೇ ತೋರಿಸಿಕೊಟ್ಟರು. ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯ ಪ್ರಗತಿಯನ್ನು ಅಳೆಯುತ್ತೇನೆ ಎಂದು ವಿಶ್ವರತ್ನ ಭಾರತರತ್ನ ಬಾಬಾ ಸಾಹೇಬ್ರವರು ಅನಿಸಿದವರು ಈ ಜಾಥಾ ಚಾಲನೆ ನೀಡಿರುವ ಪೂಜ್ಯ ತಮ್ಮ ಮನಸ್ಸಲ್ಲಿ ತಲೆ ಮೇಲೆ ಹೊತ್ಕೊಂಡು ಈ ದೇಶಕ್ಕೆ ಹೆಣ್ಣುಮಕ್ಕಳೇ ಸ್ವಾತಂತ್ರ್ಯ ಸಿಕ್ಕರೆ ಸಮಾಜ ಒಂದು ಉನ್ನತ ಮಟ್ಟಿಗೆ ಹೋಗ್ತದಂತ ಒಂದು ಅನಿಸಿಕೆಯಿಂದ ಅವರು ಈ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದ್ದಾರೆ. ಅದಕ್ಕೆಲ್ಲರೂ ಇವತ್ತಿನ ದಿನ ನಾವು ಏನು ಮಾತೃಶಕ್ತಿ ವಿಶೇಷ ಮಹಿಳಾ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಮತ್ತು ಬಸವೇಶ್ವರ ಸಮಾಜ ಸೇವಾ ಬಳಗ, ಸ್ಲಂ ಜನಾಂದೋಲನ ಕರ್ನಾಟಕ, ಕನ್ನಡ ಸೇನೆ, ಹೀಗೆ ಹಲವಾರು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿ ಇವತ್ತೇನು ನಾವು ಅರಿವು ಮೂಡಿಸುವ ಕೆಲಸವನ್ನು ಸುಮಾರು ವರ್ಷಗಳಿಂದ ಈ ಸಮಾರಂಭದಲ್ಲಿ ನೀವು ಯಾವತ್ತೂ ನಮ್ಮ ದೇವತೆಗಳ ಸ್ವರೂಪಿಗಳಾದ ಅಮ್ಮವ್ರು ಇರ್ಬೋದು, ಶರಣಬಸವೇಶ್ವರ ಅಪ್ಪ ಅವರು ಇರ್ಬೋದು, ಮತ್ತು ಹವಾ ಮಲ್ಲಿನಾಥ್ ಮುತ್ತೆಯವರು ಇರ್ಬೋದು, ಹೀಗೆ ನಮ್ಮ ಸುಲ್ಪದ ಸ್ವಾಮಿ ಮುತ್ತೆಯವರು ಇರ್ಬೋದು, ಮಹಾರಾಜರು ಇರ್ಬೋದು, ಅನೇಕ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಒಂದು ಶಕ್ತಿಯನ್ನು ಬಳಸ್ಕೊಂಡು ಈ ಜನರಿಗೆ ಅರಿವು ಮೂಡಲೆಂಬ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೇವಲ್ಲ, ಅದು ಎಲ್ಲದಕ್ಕೂ ಅವರ ಆಶೀರ್ವಾದ. ಯಾಕೆಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಸರ್ವ ಜಾತಿ ಮತ್ತು ಜನಾಂಗಗಳಿಗೆ ಯಾವ ಶಕ್ತಿ ಮತ್ತು ಆಶೆಯನ್ನು ನೀಡಿದರೋ ಆ ಶಕ್ತಿ ಮತ್ತು ಆಶೆಯ ಅನುಸಾರವಾಗಿ ನಾವು ಈ ದೇಶದ ಈ ಜನರಿಗಾಗಿ ಯಾವತ್ತೂ ನಮ್ಮ ಸಂಸ್ಥೆಯು, ಉಭಯ ಸಂಸ್ಥೆಗಳು ಎಲ್ಲ ಒಂದು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವ ಒಂದು ಆಚಾರ ವಿಚಾರದಲ್ಲಿ ನಾವು ಅರಿವು ಮೂಡೋ ಕೆಲಸಕ್ಕೆ ತಾವೆಲ್ಲರೂ ಭಾಗಿಯಾಗಿ ನಮ್ಮನ್ನು ಆಶೀರ್ವದಿಸಲು ತಿಳ್ಕೊಂಡು ನಾನು
ಜಾಥಾದಲ್ಲಿ ಸುಮನ್ ಆರ್ಯಜಿ, ಮುಲ್ಲಾ ಮಾರಿಯ ಶರಣಶಂಕರಲಿಂಗ ಸ್ವಾಮೀಜಿ, ಪ್ರಭುಶ್ರೀ ತಾಯಿ, ಆಮದ್ ಅಲಿ ಚಿಸ್ತಿ ಸಾಹೇಬ್, ಸೂರ್ಯಕಾಂತ್ ಮದಾನೆ, ದೀಪಾ ಚಂದನ್ ಪಾಟೀಲ್, ಜಯಶ್ರೀ ಸುನಿಲ್ ಕುಮಾರ್ ವಂಟಿ, ಮಂಜುಳಾ ಚಿಂಧೆ, ಪರಮೇಶ್ವರ್ ಓಕುಳಿ, ಪರಮೇಶ್ವರ್ ದೇಸಾಯಿ ಸೇರಿದಂತೆ ಬೌದ್ಧ, ಜೈನ, ಹಿಂದೂ, ಮುಸ್ಲಿಂ ಸೇರಿದಂತೆ ಅನೇಕರು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು.